ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heater resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದ ನಾಗರಿಕ ಸೌಲಭ್ಯ ಒದಗಿಸಲು ನಾಗರಿಕ ವೇದಿಕೆ ಅಸ್ತಿತ್ವಕ್ಕೆ ಆಡಳಿತ ಗಮನ, ಸಮಸ್ಯೆ ತರಲು ನಿರ್ಧಾರ. ಅಮರೇಗೌಡ ಪಾಟೀಲ್. ರೈತರ ಬೆಳೆ ಸಾಲ ಮನ್ನಾ ಮಾಡಿ ಬರಗಾಲ ಘೋಷಣೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಚೆನ್ನಮ್ಮ ನಿಧನಕ್ಕೆ ಜೆಡಿಎಸ್ ಸಂತಾಪ ಸಭೆ. ಎಲ್ಲರಿಗೂ ತಾಯಿಯಂತೆ ಅಂತಃಕರಣ ತೋರಿದವರು ಚೆನ್ನಮ್ಮ, ಎಂ ವಿರೂಪಾಕ್ಷೆ. ಮಳೆಗಾಗಿ ಪ್ರಕೃತಿ ಮಾತೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ ವನಸಿರಿ ಫೌಂಡೇಶನ್. ಮತ್ತು ಅಡಪದ ಅಪ್ಪಣ್ಣ ಜಯಂತಿ ಪೂರ್ವಭಾವಿ ಸಭೆ ಅರ್ಥಪೂರ್ಣವಾಗಿ ಆಚರಿಸಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್. ನಗರದ ಜನತೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಳಿತ ಗಮನಕ್ಕೆ ತರಲು ಜಿಲ್ಲಾ ನಾಗರಿಕ ಸಮಿತಿ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಮಿತಿ ಸಂಚಾಲಕ ಅಮರೇಗೌಡ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2 ತಿಂಗಳಿಗೊಮ್ಮೆ ಸಭೆ ಸೇರಿ ಸಮಸ್ಯೆಗಳ ಪರಿಹಾರಕ್ಕೆ ಆಡಳಿತದೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸಲಾಗುತ್ತದೆ. ನಗರದಲ್ಲಿ ಇರುವ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ ತೆರವು, ಬೀದಿ ದೀಪಗಳ ಸಮರ್ಪಕ ನಿರ್ವಹಣೆ, ಫುಟ್ಪಾತ್ಗಳ ಸಂರಕ್ಷಣೆ, ಶುದ್ಧ ಕುಡಿಯುವ ನೀರು ಸಮರ್ಪಕ ನಿರ್ವಹಣೆ, ಕಸ ವಿಲೇವಾರಿ ಜಾಗೃತಿ, ಪರಿಸರ ಸ್ನೇಹಿ ಕಟ್ಟಡಗಳ ನಿರ್ಮಾಣಕ್ಕೆ ಷರತ್ತುಗಳ ಅಳವಡಿಕೆ, ನಗರದ ಉದ್ಯಾನವನಗಳ ಪುನಶ್ಚೇತನ, ಕನ್ನಡದಲ್ಲಿ ನಾಮಫಲಕಗಳ ಅಳವಡಿಕೆ, ಶೌಚಾಲಯ ನಿರ್ಮಾಣ ಸೇರಿದಂತೆ ಸಮಸ್ಯೆಗಳ ಕುರಿತು ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿ ಮಾಡಿ ಮನವಿ ಮಾಡಲಾಗುತ್ತದೆ. ಕಾಲಮಿತಿಯಲ್ಲಿ ಸಮಸ್ಯೆಗಳ ನಿರ್ವಹಣೆಗೆ ಒತ್ತಾಯಿಸಲಾಗುತ್ತದೆ. ಮೇಲಿಂದ ಮೇಲೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳನ್ನು ಭೇಟಿ ಮಾಡಿ ಪರಿಹಾರಕ್ಕೆ ಒತ್ತಾಯಿಸಲಾಗುತ್ತಿದೆ. ಆಡಳಿತದೊಂದಿಗೆ ಜನರ ಸಹಕಾರವು ಮುಖ್ಯವಾಗಿರುವುದರಿಂದ ಜನರಲ್ಲಿಯೂ ಅರಿವು ಮೂಡಿಸುವ ಕೆಲಸ ವೇದಿಕೆ ಮಾಡಲಿದೆ. ಎಲ್ಲ ವಾರ್ಡುಗಳಲ್ಲಿಯೂ ಜನರ ಸಮಿತಿ ರಚಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಿಯಾತ್ಮಕವಾಗಿ ವೇದಿಕೆ ಕಾರ್ಯನಿರ್ವಹಿಸಲು ಉದ್ದೇಶಿಸಿದೆ. 60 ಜನರೊಂದಿಗೆ ವೇದಿಕೆ ಅಸ್ತಿತ್ವಕ್ಕೆ ತರಲಾಗಿದೆ. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ್ದು ನಾಗರಿಕ ಸೌಲಭ್ಯಗಳು ಹೆಚ್ಚಿಸುವ ಅವಶ್ಯಕತೆ ಇದ್ದು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡುವ ಪ್ರಯತ್ನ ಪ್ರಾರಂಭಿಸಲಾಗಿದೆ ಎಂದರು. ಸಾರ್ವಜನಿಕರು ವೇದಿಕೆ ಸಹಕರಿಸುವಂತೆ ಮನವಿ ಮಾಡಿದರು. ಆ ಸಮಸ್ಯೆಗಳ ಬಗ್ಗೆ ನಾವು ರೆಕಾರ್ಡ್ ಆಗಿದೆ. ರೆಕಾರ್ಡ್ ಆದಮೇಲೆ ಏನೋ ಒಂದು ಅಳಿಲು ಸೇವೆ ಸಲ್ಲಿಸ್ಬೇಕನ್ನೋ ಉದ್ದೇಶಕವಾಗಿ ಎಲ್ಲರೂ ಮೀಟಿಂಗ್ ಮಾಡಿ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾವು ಬಂದಿದ್ದೇವೆ. ಮುಖ್ಯ ಬೇಡಿಕೆಗಳು ಅಂದರೆ ಇಲಾಖಾವಾರ ನಮ್ಮ ರಾಯಚೂರು ನಗರದಲ್ಲಿ ಎಷ್ಟು ಇಲಾಖೆಗಳಿದಾವೋ ಆ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಮುಖ್ಯಸ್ಥರಲ್ಲಿ ನಾವು ಮನವಿ ಮಾಡಿಕೊಡುತ್ತೇವೆ. ಈಗ ನಾವು ಮೊದಲೇದೇನಂತಂದ್ರೆ ಈ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರನ್ನ ಇವತ್ತು ನಾವು ಭೇಟಿಯಾಗಿದ್ದೇವೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈ ವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳು ಈಗ ಹೆಂಗಾಗಿಬಿಟ್ಟು ಅಂದ್ರೆ ಮನುಷ್ಯ ಬಂದಂಗೆ ಗೋಡೆ ಕಟ್ಟಿಸಿದಂಗೆ ಕಟ್ಟಿಸ್ಬಿಟ್ಟಾವೆ. ಆ ವಿಷಯದಲ್ಲಿ ಅದರಿಂದ ಚಾಲಕರಿಗೆ ಎಲ್ಲರಿಗೂ ನಮಗೂ ನಿಮಗೂ ಭಾಳ ಸಮಸ್ಯೆ ಆಗಿದೆ.
ಅದನ್ನು ಅವ್ರು ಏನು ಮಾಡಬೇಕಂದ್ರೆ ವೈಜ್ಞಾನಿಕವಾಗಿ ಮಾಡಬೇಕು. ಅದು ಡಿಸ್ಟೆನ್ಸ್ ಅದನ್ನು ಮೇಂಟೈನ್ ಮಾಡಬೇಕು ಅವರು. ಅದರಂತೆ ಎಲ್ಲಿ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಅಲ್ಲಿ ವೈಟ್ ಪೇಂಟ್ ಹಚ್ಚಬೇಕು. ಅಂದರೆ ಬರಕಾಲಕ್ಕೆ ಅವರಿಗೆ ಕಾಣಿಸ್ತವೆ. ಒಮ್ಮೆಲೆ ಬಂದು ಎಷ್ಟೋ ಅನಾಹುತಗಳು ಜರುಗಿವೆ ನಗರದಲ್ಲಿ. ಎಸ್ಪೆಷಲಿ ಅಗ್ರಿಕಲ್ಚರ್ ಕಾಲೇಜ್ ಮುಂದೆ ಅನೇಕ ಆಕ್ಸಿಡೆಂಟ್ಗಳಾಗಿವೆ. ಅದ್ರ ಸಲುವಾಗಿ ಎಲ್ಲಿ ಬೇಕಾದ್ರೆ ಮನುಷ್ಯ ಬಂದಂಗೆ ಅಲ್ಲಿ ಗೋಡೆ ಕಟ್ಟಿಸುವ ಅಲ್ಲ. ಸ್ಪೀಡ್ ಬ್ರೇಕರ್ಸ್ ಅಂದರೆ ಸೈಂಟಿಫಿಕ್ ಆಗಿ ರಿಲೀಸರ್ ಆಗಿ ಸ್ಲೋ ಆಗ್ತಾವೆ, ಗಾಡಿ ಸ್ಲೋ ಆದ್ರೆ ಸಾಕು. ಅದಕ್ಕೊಂದು ಬಿಳಿ ಬಣ್ಣದ ಗುರುತು ಹಚ್ಬೇಕು. ಆಮೇಲೆ ಎಲ್ಲಿಯಾದರೂ ಪಾದಚಾರಿಗಳ ಮಾರ್ಗ ಇದ್ದರೆ ಹಾಕಬೇಕು, ಕನ್ನಡದಾಗ ಹಾಕಬೇಕು. ಪಾದಚಾರಿಗಳ ಮಾರ್ಗ ಅಂತಿರ್ತಂದ್ರೆ ಆಟೋಮೆಟಿಕ್ ಹೋಗೋರಿಗೆ, ಹಳ್ಳಿ ಮಂದಿಗೆ, ಜನರಿಗೆ ಕ್ರಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಬೀದಿ ದೀಪಗಳ ನಿರ್ವಹಣೆ ಅಂತ ಬರೆದ್ವಿ. ಅದರಲ್ಲಿ ಏನಾಗಿದೆ ಅಂದರೆ ಲೈಟ್ ಹಾಕ್ತಾರೆ, ಅದು ಕಂಪಲ್ಸರಿ ಕಾಣುತ್ತೆ. ಅದಕ್ಕೆ ಹಾಕಿದ್ರೆ ಕತ್ಲಿದ್ರೆ ಚಲೋ ನಡೀತದೆ. ಇವ್ರು ಹಾಕಿ ಸುಮ್ಮನೆ ಬದಲಾವಣೆ ಮಾಡ್ತಾರೆ. ಕ್ವಾಲಿಟಿ ಬಲ್ಬ್ ಹಾಕ್ಬೇಕು, ಬೆಳಕಿರ್ತಕ್ಕಂಥದ್ದು ಹಾಕ್ಬೇಕು. ಆಮೇಲೆ ನಿರ್ವಹಣೆ ಇರಬೇಕು. 2 ದಿವಸ ಹಂಗೆ ಇರ್ತಾವೆ. ಅದ್ರ ಸಲಹೆ ಸ್ವಲ್ಪ ಜವಾಬ್ದಾರಿ ಇರ್ಬೇಕಂತ. ಹೆಚ್ಚು ಬೆಳಕು ಇಡೋ ಬೀದಿ ದೀಪ. ಆಮೇಲೆ ಸುರಕ್ಷಿತ ಫುಟ್ಪಾತ್ಗಳು. ಈಗ ಏನಾಗೆ ಒಂದು ಬಜಾರ ಮಾಡಿರ್ತೀವಿ, ಮುಂದೆ ಒಂದು ದೊಡ್ಡದು ತಗ್ಗು ಬಿದ್ದಿರುತ್ತೆ. ಮುಂದೆ ಬರಕಾಲಕ್ಕೆ ಅದು ಅಪಾಯ ಆಗ್ತಕ್ಕಂಥ ಅವಕಾಶ ಇರ್ತಾವೆ. ಅದಕ್ಕೆ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಬಗ್ಗೆ ಅವ್ರ ಲಕ್ಷ್ಯ. ಎಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಅಷ್ಟೇ ಡೇಂಜರ್ ಇರ್ತವೆ. ಆಮೇಲೆ ಕುಡಿಯುವ ನೀರು ಮತ್ತು ನೀರು ನಿರ್ವಹಣೆ ಅಂತ ಹೇಳ್ತೀವಿ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. 24 ತಾಸು ನೀರು ಘಟಕೋಸ್ಕರ ಒಂದು ಕಡೆ ನೀರೇ ಇರೋದು. ಆಮೇಲೆ ಎಷ್ಟೋ ಸಲ ನಮ್ಮನೆಗೆ ಘಟ ನೀರು ಬಂದವು, ತೋರಿಸಿ ಅವರು ಫೋಟೋ ತಗೊಂಡು. ಅದಕ್ಕೆ ಅದ್ರ ಬಗ್ಗೆ ಸ್ವಚ್ಛತೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅವರು ಅದೊಂದು ವ್ಯವಸ್ಥೆ ಮಾಡಬೇಕು. ನೀರು ನಿರ್ವಹಣೆ ಮಾಡಬೇಕು. ಕಸ ವಿಲೇವಾರಿ ಜಾಗೃತಿ ಅಂತ ಕರಿತೀವಿ. ಈ ನಾವು ಒಣ ಹಸಿ ಕಸ ತೊಗೊಂಡು ಹೋಗಿರ್ತೀವಿ, ಅವ್ರು 2 ಕೂಡಿ ಅವ್ರಿಗೆ ಹಾಕೊಂಡು ಹೋಗ್ತೀವಿ. ಅದ್ರ ಸಲುವಾಗಿ ಅದೊಂದು ಕೆಲಸ. ಆಮೇಲೆ ಓಣೆಗೆಲ್ಲ ಬೆಂಕಿ ಹಚ್ತಾರೆ. ಸ್ವಲ್ಪ ಎಜುಕೇಟ್ ಮಾಡ್ಬೇಕಂದ್ರೆ ಈ ನಗರ ಪಾಲಿಕೆಯವರು. ಅದೇ ರೀತಿಯಾಗಿ ಅದನ್ನು ಕ್ರಮ ಕೈಗೊಳ್ಳಬೇಕು. ಆಮೇಲೆ ಪರಿಸರ ಸ್ನೇಹಿ ಕಟ್ಟಡ ನಿಯಮಗಳು. ಈಗೇನು ಕಟ್ಟಡ ಪರ್ಮಿಷನ್ ಕೊಡ್ತಾರಲ್ಲ ಇವರು, ಏನು ಮಾಡ್ಬೇಕಂದ್ರೆ ಅಲ್ಲಿ ಹೊಸ ಮನೆ ಕಟ್ಟಡ ನೀಡುವಾಗ ಸೌರ ವಿದ್ಯುತ್ ಅಂತ ನಂತರ ಅಟ್ಲೀಸ್ಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸ್ಬೇಕು. ನಾವು ಗಿಡ ಹಾಕ್ಸ್ಬೇಕು. ಆಮೇಲೆ ಬಿಲ್ಡಿಂಗ್ ಆದಮೇಲೆ ಸೋಲಾರ್ ಹಾಕ್ಸ್ಬೇಕಂತ ಅವ್ರಿಗೆ ಹೇಳ್ಬೇಕು. ಇದು ಕೊಟ್ಟರೆ ಅವರು ಸೀರಿಯಸ್ ಮಾಡ್ತಾವೆ. ಇಲ್ಲಾಂದ್ರೆ ಅದು ನಮ್ಗೆ ಬರಂಗಿಲ್ಲ. ಯಾಕಂದ್ರೆ ರಾಯಚೂರು ಅಂದರೆ ಬಿಸಿಲು. ನಾವೇ ಸೌರ ವಿದ್ಯುತ್ ಮಾಡಲು ಮತ್ತೆ ಯಾರು ಮಾಡೋಕ್ಕೆ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಅವರು ಎಜುಕೇಟ್ ಮಾಡಬೇಕು. ಆಮೇಲೆ ಉದ್ಯಾನವನಗಳ ಪುನಶ್ಚೇತನ, ಗಾರ್ಡನ್ಸ್ ಎಲ್ಲದವ ಅದ್ರ ಎಲ್ಲವೂ ಲಾಕಪ್ ಡೆತ್ ಕೀಲಾಗಿಬಿಟ್ಟಿರ್ತಾರೆ. ಆಮೇಲೆ ಒಳಗೆ ಗಾಡೆ ಇರೋಂಗಿಲ್ಲ, ಡಸ್ಟ್ಬಿನ್ ಇಲ್ಲ. ಅವು ಬೆಂಚ್ ಇರ್ತಾವೆ. ಇದೆಲ್ಲ ಕೆಲವೊಂದು ಹುಡುಗರು ಏನ್ಬಿಡ್ತಾವೆ ಮುರಿದಾಗಿರ್ತಾರೆ. ಅದಕ್ಕೆ ಗಾರ್ಡನ್ ಅಷ್ಟು ರೊಕ್ಕ ಲಕ್ಷಾಂತರ ಖರ್ಚು ಮಾಡಿದ ಮೇಲೆ ಒಬ್ಬ ಗಾರ್ಡನ್ ನಿಮ್ಸಕ್ಕೆ ಏನಾಗಿರ್ತದೆ. ಅದರ ಡಸ್ಟ್ಬಿನ್ ಇತ್ತು. ಒಬ್ಬ ಗಾರ್ಡ್ ಇದ್ದರೆ ಅವ್ರು ಯಾರು ಏನು ಮಾಡಲ್ಲ, ಬರ್ತಾರೆ ಗಾರ್ಡ ಪ್ಲಾಸ್ಟಿಕ್ ಅವ್ರು ಹಾಕಿ ಹೋಗ್ತಾರೆ. ಒಂದು ಸ್ವಚ್ಛತೆ ಇರ್ತದೆ. ಇಲ್ಲೇ ಇಲ್ಲಿ ತಾಲೂಕು ಹಾಸ್ಪಿಟ್ಲ್ ಇದೆ, ಚಾಣಕ್ಯ ಹಾಸ್ಪಿಟ್ಲ್, ಇದೊಂದು ಗಾರ್ಡನ್ ಇದೆ. ಅಲ್ಲಿ ಏನು ಲಾಕ್ ಒಳಗೆಲ್ಲ ದೇವ್ರುಗಳನ್ನ ಬೆಳೆದ್ಬಿಟ್ಟವ, ಒಳಗೆ ಜನರಿಗೆ ಉಪಯೋಗನೇ ಇಲ್ಲ. ಅದಕ್ಕೆ ಪ್ರತಿ ಗಾರ್ಡನಿಗೂ ಒಬ್ಬರು ಏನಪ್ಪ ಗಾರ್ಡನ್ ನೇಮಿಸಿ ಸ್ವಚ್ಛತೆಗೆ ಅವರು ಇದು ಮಾಡಬೇಕು. ವಾಕಿಂಗ್ ಮಾಡೋರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಶೌಚಾಲಯಗಳು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇಲ್ಲಿಂದ ನಾವು ಬಜಾರ್ಗೆ ಹೋಗೋದಂತ ಒಂದು ಶೌಚಾಲಯ ಹೆಣ್ಮಕ್ಳು ಯಾರೇ ಕಷ್ಟ ಆಗಲ್ಲ. ಅದು ದಯವಿಟ್ಟು 2 ಕಿಲೋಮೀಟ್ರು ಅಥವಾ 1 ಕಿಲೋಮೀಟರ್ ಏನು ರೂಲ್ಸ್ ಇದೆ ಅದ್ರ ತಕ್ಕಂಗೆ ಈ ನಗರದಲ್ಲಿ ಯಾವುದು ಮಾಡ್ಕೊಂಡು ಇವ್ರು ಮಾಡಕ್ಕೆ ಹೋಗ್ಬಾರ್ದು. ಇವ್ರು ಮಾಡಿದ್ರೆ ಅವತ್ತು ಉದ್ಘಾಟನೆ ಯಾವತ್ತೂ ಮುಚ್ಚಿಬಿಡ್ತಾರೆ. ಈ ಪುಣ್ಯಾತ್ಮರು ಗೊತ್ತದ ಶೌಚಾಲಯ. ಅದಕ್ಕೆ ಶೌಚಾಲಯ ಇವ್ರು ಮಾಡಬಾರ್ದು. ಮಾಡಿದ್ರೆ ಪಾಪ ಬರುತ್ತೆ. ಯಾವ್ದು ಮಾಡ್ಕೊಂಡು ಮಾಡಿಸಿ ಪೇಂಟ್ ಯೂಸ್ ಮಾಡ್ಬೋದು. ಒಂದು ಕುಟುಂಬ ಬದುಕ್ತಾರೆ, ಸ್ವಚ್ಛತೆ ಇರ್ತಾರೆ. ಬೇರೆಯವರು ಬಂದು ಸ್ನಾನ ಮಾಡ್ಬೋದು, ಎಲ್ಲರೂ ಅನುಕೂಲ ಆಗ್ತವೆ. ಸ್ವಚ್ಛತೆ ಇರ್ತದೆ ಊರು. ಆ ದೃಷ್ಟಿಯಲ್ಲಿ ಶೌಚಾಲಯಗಳನ್ನು ಬೇರೆ ಯೂಸ್ ಸ್ವಚ್ಛ ವ್ಯವಸ್ಥೆ ಮಾಡಬೇಕು. ನಾವೇನಂದ್ರೆ ಇವತ್ತು ನಾವು ಭೇಟಿ ಆಗ್ತೀವಿ. ಹಿಂದೆ 2 ಸಲ ನಾವೆಲ್ಲರೂ ಒಂದು ಇದನ್ನು ಮಾಡಿವಿ. ನಾವು ಅಲ್ಲಿ ಹೋದ್ಮೇಲೆ ನಾವು ನೀರು ಸೆಟ್ ಕೊಡೋಂಗಿಲ್ಲ. ಆಮೇಲೆ ನಾಷ್ಟ ಅಂದ್ರೆ ದೂರ ಉಳಿದು ಮಾಡಬಾರ್ದು. ಆಮೇಲೆ ಮೊಬೈಲ್ ಯಾರು ಮುಟ್ಟಬಾರ್ದು ಅಂತ ನಾವು ಮಾಡ್ಕೊಂಡ್ವಿ. ನಮ್ಮ ಬಗ್ಗೆ ನಾವು ಕಂಟ್ರೋಲ್ ಮಾಡಿ ಒಂದು 20 ನಿಮಿಷ ಮಾತಾಡಿ ಬರ್ತೀವಿ ನಾವು. ಮತ್ತೊಂದು ತಿಂಗಳಾದ್ಮೇಲೆ ಮತ್ತೆ ಹೋಗ್ತೀವಿ ನಾವು. ಅವರೆಲ್ಲ ಇವೆಲ್ಲ ಮಾಡಿದ್ರೆ ಬಂದು ಅವ್ರಿಗೆ ಸನ್ಮಾನ ಮಾಡ್ತೀವಿ. ಮತ್ತು ಅದೇ ರೀತಿ ಮನವಿ ಮಾಡಿಕೊಡ್ತೀವಿ. ಅದಕ್ಕೆ ಕಾರ್ಯಾಂಗ ಏನೈತಲ್ಲ ಇದೆಲ್ಲ ಈ ರಾಯಚೂರಲ್ಲಿ ಎಲ್ಲ ಕಾರ್ಯಾಂಗ ಮುಖ್ಯಸ್ಥರಲ್ಲಿ ನಾವು ಹೋಗ್ತೀವಿ. ಅವ್ರದೇ ಅವ್ರ ಸಮಸ್ಯೆಗಳನ್ನು ತೊಗೊಂಡು ಹೋಗಿ ದಯವಿಟ್ಟು ಇದು ಮಾಡಿ ಅಂತೇಳಿ ಮನವಿ ಕೊಟ್ಟು ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಆದಷ್ಟು ಮಾಡೋಣ. ಅಲ್ಲಿ ಸೇವೆಲ್ಲ ಕೂಡಿ ಒಂದು ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇದಿಷ್ಟು 10 ಪಾಯಿಂಟ್ಸ್ ನಾವೆಲ್ಲ ಒಂದು. ಆಮೇಲೆ ನಿನ್ನೆ ನೋಡ್ರೆ ಮಲೆಬಾದ್ನಾಗ ನಾಯಿ ಕಡೋದ ಹುಡುಗೆಲ್ಲ ರೆಡ್ ಎಲ್ಲ ಹೋಯ್ತು. ಅದಕ್ಕೆ ಏನಂತಂದ್ರೆ ಇವು ನಗರ ಪಾಲಿಕೆ ಅವ್ರು ಏನು ಮಾಡ್ಬೇಕಂದ್ರೆ ಮಂಗಗಳು ಮತ್ತು ನಾಯಿಗಳನ್ನು ನಿಯಂತ್ರಣದಲ್ಲಿ ಇಡಬೇಕು. ಸಣ್ಣ ಮಕ್ಕಳು ಬಲಿಯಾಗಬೇಕು. ಎಲ್ಲ ಕಡೆಯಿಂದ ನಾವೇನು ಪಾಸ್ ಆಗ್ತಾ ಇಲ್ಲ. ತಿಂಗಳು ಏನು ಲಾಕ್ ಆಗ್ತದೆ. ಮತ್ತೆ ಟ್ಯಾಂಕರ್ ಬಂದು ಅದನ್ನು ಸ್ವಚ್ಛತೆ ಮಾಡ್ತೀವಿ. ಇದು ತಾತ್ಕಾಲಿಕ ಎಷ್ಟು ದಿನ ಇಲ್ಲಿ ಇರಬೇಕನ್ನೋದು ಕೂಡ ಇದರಲ್ಲಿ ನಾವು ಡಿಮಾಂಡ್ ಕೊಡ್ಬೋದು. ಮನೆಪತ್ರ ಕೊಡ್ಬೋದು. ನೆಕ್ಸ್ಟ್ ಇದರಲ್ಲಿ ಸುಮಾರು ಸಮಸ್ಯೆಗಳನ್ನು ನಾವು ಮನೆಪತ್ರವಾಗಿ ಅನುಭವಿಸ್ತೇವೆ.
ಈ ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್ ಪಾಟೀಲ್, ಸಂತೋಷ್ ಕುಮಾರ್ ಕಲ್ಲೂರ್, ರಮೇಶ್ ರಾವ್, ಶ್ರೀನಿವಾಸ್ ಕಲಬಲದೊಡ್ಡಿ, ಎಂ ವೀರಭದ್ರಯ್ಯ, ಜಯಭೀಮ್, ವೀರೇಶ್, ವೆಂಕಟರೆಡ್ಡಿ ದಿನ್ನಿ, ಗುರುರಾಜ್ ಕುಲಕರ್ಣಿ, ಪ್ರಸನ್ನ ಆಲಂಪಲ್ಲಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ರೈತ ಸಂಪೂರ್ಣ ಸಾಲ ಮನ್ನಾ, ಬರಗಾಲ ಘೋಷಣೆ, ಬಿಡದಿ ರೈತ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಗಿತ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬಿಡದಿ ಪ್ರದೇಶದಲ್ಲಿ ರೈತ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಭೂ ಸುಧಾರಣೆ ಕಾಯ್ದೆಗೆ ತರಲಾಗಿರುವ ತಿದ್ದುಪಡಿಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ದೇಶದಾದ್ಯಂತ ಬರಗಾಲದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುವುದರಿಂದ ಯಾವುದೇ ವಿಳಂಬ ಮಾಡದೆ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ನಿಧಿಗಳನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರಾಷ್ಟ್ರೀಯ ಬ್ಯಾಂಕ್, ಸಹಕಾರ ಬ್ಯಾಂಕ್ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಪಡೆದಿರುವ ಪ್ರಸ್ತುತ ಹಾಗೂ ಹಿಂದಿನ ಸಾಲಿನ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು. ಹಿಂದಿನ ವರ್ಷಗಳ ಕೃಷಿ ಸಾಲಗಳ ಮೇಲಿನ ಬಡ್ಡಿಯನ್ನು 2 ವರ್ಷಗಳ ಕಾಲ ವಿಧಿಸದಂತೆ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿದರು. ಬೆಳೆ ವಿಮೆ ಯೋಜನೆಯಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಗ್ರಾಮೀಣ ಭಾಗದಲ್ಲಿ ವಿಶೇಷ ಅಭಿಯಾನ ನಡೆಸಿ ಪ್ರತಿಯೊಬ್ಬ ರೈತನಿಗೂ ಬೆಳೆ ವಿಮೆ ಸೌಲಭ್ಯ ತಲುಪುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಜಿಲ್ಲೆಯ ಎಲ್ಲ ತಾಲೂಕು ಹಾಗೂ ಹೋಬಳಿಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿ ಬೆಳೆ ನಷ್ಟ ಸೂಕ್ತ ಪರಿಹಾರವನ್ನು ಸರ್ಕಾರದಿಂದ ಒದಗಿಸಬೇಕು. ರೈತರ ಅನುಕೂಲಕ್ಕಾಗಿ ಹೊಸ ಏತ ನೀರಾವರಿ ಯೋಜನೆಗಳು, ಕಾಲುವೆ ಅಭಿವೃದ್ಧಿ ಹಾಗೂ ಕೆರೆ ತುಂಬಿಸುವ ಯೋಜನೆಗಳನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಪದೇ ಪದೇ ಅನಗತ್ಯ ವಿದ್ಯುತ್ ಕಡಿತವಾಗುತ್ತಿರುವುದರಿಂದ ರೈತರ ಬೆಳೆಗಳಿಗೆ ನಿರಂತರ 12 ಗಂಟೆಗಳ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು. ಸುಟ್ಟಿರುವ ವಿದ್ಯುತ್ ಪರಿವರ್ತಕಗಳನ್ನು ಟ್ರಾನ್ಸ್ಫಾರಂ ವಿಳಂಬವಿಲ್ಲದೆ ಬದಲಾಯಿಸಬೇಕೆಂದು ಒತ್ತಾಯಿಸಿದರು. ರಸಗೊಬ್ಬರ ವಿತರಣೆ ಸಂದರ್ಭದಲ್ಲಿ OTP ಹಾಗೂ FID ಸಂಖ್ಯೆ ಸಂಬಂಧ ಉಂಟಾಗಿರುವ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಿ ರೈತರಿಗೆ ಸುಗಮವಾಗಿ ರಸಗೊಬ್ಬರ ವಿತರಿಸಬೇಕು. ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ರೈತರನ್ನು ಕಚೇರಿಗಳಿಗೆ ಅಲೆದಾಡಿಸದೆ ತ್ವರಿತವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕಳೆದ 4 ತಿಂಗಳಿಂದ ಸರ್ವೆ ಕಾರ್ಯಗಳು ಸ್ಥಗಿತಗೊಂಡಿದ್ದು ಸುಮಾರು 10,000ಕ್ಕೂ ಹೆಚ್ಚು ರೈತರ ಸರ್ವೆ ಪ್ರಕರಣಗಳು ಬಾಕಿ ಉಳಿದಿವೆ. ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಸುಮಾರು 46 ವರ್ಷ ಆಯಿತು. ರಾಹುಲ್ಗುಂದಿ ಮತ್ತು ನಲಗುಂದಿಯಲ್ಲಿ ರೈತರ ಹೋರಾಟ ಸಮಸ್ಯೆಯಲ್ಲಿ ಅಧಿಕಾರಿಗಳು ಗೋಲಿಬಾರ್ ಮಾಡಿ, ಹಾಗಾಗಿ ಇವತ್ತು ರೈತರ ಅಭೂತಪೂರ್ವವಾಗಿ ಅಂಗವಾಗಿ ಇಲ್ಲಿ ಹಮ್ಮಿಕೊಂಡಿದ್ದು ರೈತರ ತಾಲೂಕಿನಲ್ಲಿ. ಹಾಗೆ ಮತ್ತು ಸರ್ಕಾರ ಸಾಲ ಮನ್ನಾ ಆಗಿ ಇದುವರೆಗಾಗಿ ಯಾವುದೂ ಕೆಲಸನೂ ಮಾಡಿಲ್ಲ. ಮತ್ತು ಬೆಳೆಗಳನ್ನು ಒಣಗುವ ಪರಿಸ್ಥಿತಿಗಳು ಇದ್ದಾವೆ. ಆದರೂ ಯಾವುದೂ ಅಧಿಕಾರಿಗಳು ಇದುವರೆಗಾಗಿ ವೀಕ್ಷಣೆಯೂ ಬಂದಿಲ್ಲ. ಹಾಗಾಗಿ ಈಗ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ತರಿಸೋದು ಏನೆಂದರೆ ಈ ಎಲ್ಲ ಪರಿಹಾರ ಮತ್ತು ಸಾಲ ಮನ್ನಾ ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ರಾಯಚೂರು ಜಿಲ್ಲೆ ಇವತ್ತೇನು ಒಂದು ಹೋರಾಟ ಹಮ್ಮಿಕೊಂಡಿತ್ತು. ಈ ಹೋರಾಟದ ವಿಶೇಷತೆ ಏನಂತ ಅಂತಂದರೆ, ಈ ಹಿಂದೆ ನಮ್ಮ ನರಗುಂದ ರೈತರು ಹುತಾತ್ಮರಾಗಿ ಇವತ್ತಿಗೆ 46 ವರ್ಷ ಆಯಿತು. ಅವರ ಒಂದು ನೆನಪಿನ ಒಂದು ಗೋಲಿಬಾರಿಗೆ ಮಾಡಿದಂಥ ಬಸಪ್ಪ ನಕ್ಕುಂಡಿ, ಈರಣ್ಣ ಕೊಡ್ಲಿಕೊಪ್ಪ ಅವರು ಇವತ್ತಿಗೆ 46 ವರ್ಷ ಆಯಿತು ಅವರು ಸತ್ತು. ಅವರ ಒಂದು ಶ್ರದ್ಧಾಂಜಲಿಯನ್ನು ಹಮ್ಮಿಕೊಳ್ಳುವ ಮೂಲಕ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಮುಖಾಂತರ
ಮನವಿ ಕೊಟ್ಟು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಇವತ್ತಿನ ರಾಯಚೂರು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನ್ಯಾಯ ಮತ್ತು ಇವತ್ತು ಮಲತಾಯಿ ಧೋರಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತಿನ ದಿನ ಜಿಲ್ಲೆಯಲ್ಲಿ ಸುಮಾರು ಬರಗಾಲ, ಇವತ್ತು ಇಡೀ ರಾಜ್ಯವೇ ಬರಗಾಲ ಆಗಿದೆ. ಇವತ್ತು ಬರಗಾಲಕ್ಕೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ತಕ್ಷಣವೇ ಕರ್ನಾಟಕವನ್ನು ಕೂಡಲೇ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳನ್ನು ಬರಗಾಲ ಎಂದು ಘೋಷಣೆ ಮಾಡಬೇಕು ಮತ್ತು ಬೆಳೆ ವಿಮೆಯನ್ನು ಯಾವುದೇ ಇದಿಲ್ಲದೆ ರೈತರಿಗೆ ಗೊಂದಲವಿಲ್ಲದೆ ಒಂದು ಬೆಳೆ ವಿಮೆಯನ್ನು ತುಂಬಿಕೊಳ್ಳಕ್ಕೆ ಇವತ್ತು ಅನುವು ಮಾಡಿಕೊಡಬೇಕು. ಮತ್ತು ಜಿಲ್ಲೆಯಲ್ಲಿ ಇವತ್ತೇನು ಕರೆಂಟು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ. ಇವತ್ತು ಮಳೆ ಇಲ್ಲ ಮತ್ತು ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಜೆಸ್ಕಾಂ ಅಧಿಕಾರಿಗಳಿಗೆ ತಕ್ಷಣವೇ 12 ತಾಸು ವಿದ್ಯುತ್ತನ್ನು ರೈತರಿಗೆ ಕೊಡಬೇಕಂತಂದು ಹೇಳಿಲ್ಲ. ಮತ್ತು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಪಕ್ಕದಲ್ಲಿ ಬಿಡಿದಿ ರೈತರಿಗೆ ಭೂ ಸ್ವಾಧೀನವನ್ನು ಭೂ ಮಾಡಿಕೊಳ್ತಾ ಇದ್ದಾರೆ. ಆ ಭೂ ಸ್ವಾಧೀನವನ್ನು ತಕ್ಷಣವೇ ಕೈಬಿಡಬೇಕಂತಂದೇಳಿ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮನವಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಶಿವಕುಮಾರ್ ಅವರಿಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ಮಜೀದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಿಮ್ಮಪ್ಪ ಬಾಪೂರು, ಜಿಲ್ಲಾ ಕಾರ್ಯದರ್ಶಿ ಇಬ್ರಾಹಿಂ ಮಾಸ್ದೋಡಿ, ರೈತ ಮುಖಂಡರಾದ ಶೆಟ್ಟಿ ಬಾಪೂರು, ಜಂಬಯ್ಯ ದಾಸೂರು, ಕೆ ವೀರೇಶ್ ಗೌಡ, ರಮೇಶ್ ಗಣದಾಳ್, ನರಸಪ್ಪ ರಾಳದೊಡ್ಡಿ, ದೇವಪ್ಪ ಜೇಗರ್ಕಲ್, ರಾಮನಗೌಡ ದೇವದುರ್ಗ, ಸಣ್ಣ ನರಸಿಂಹಲಿ ಬಾಪೂರು, ಈರಣ್ಣ ಫರಂಗಿ, ಚಾಂದ್ ಸಾಬ್ ಕಡಗಂದೊಡ್ಡಿ, ನರಸರೆಡ್ಡಿ ಬಾಯಿದೊಡ್ಡಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್. ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ. ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾಜಿ ಪ್ರಧಾನಿ ದೇವೇಗೌಡರ ವೈಯಕ್ತಿಕ ಜೀವನ ಹಾಗೂ ರಾಜಕೀಯ ಸಾಧನೆಯಲ್ಲಿ ಅವರ ಪತ್ನಿ ಚೆನ್ನಮ್ಮ ಅವರ ಕೊಡುಗೆ ಬಹುದೊಡ್ಡದಾಗಿದ್ದು, ಅವರನ್ನು ಕಳೆದುಕೊಂಡ ಕರ್ನಾಟಕದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರು ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಇತ್ತೀಚೆಗೆ ನಿಧನರಾದ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇತ್ತೀಚೆಗೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನರಾಗಿದ್ದು, ಇಡೀ ಕರ್ನಾಟಕದ ಜನತೆಗೆ ಹೆತ್ತ ತಾಯಿಯನ್ನು ಕಳೆದುಕೊಂಡಷ್ಟು ನೋವಾಗಿದೆ. ಎಲ್ಲ ಪಕ್ಷಗಳು ಕೂಡ ಪಕ್ಷ ಭೇದವನ್ನು ಮರೆತು ಚೆನ್ನಮ್ಮ ಅವರನ್ನು ನೆನಪು ಮಾಡಿಕೊಳ್ಳುತ್ತಿದ್ದು, ದೇವೇಗೌಡರ ವೈಯಕ್ತಿಕ ಮತ್ತು ರಾಜಕೀಯ ಸಾಧನೆಯಲ್ಲಿ ಚೆನ್ನಮ್ಮ ಅವರ ಪಾತ್ರ ಬಹುದೊಡ್ಡದಾಗಿದೆ. ಮನೆಗೆ ಬಂದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಅತ್ಯಂತ ಪ್ರೀತಿ, ವಿಶ್ವಾಸ ಮತ್ತು ಕಾಳಜಿಯಿಂದ ನೋಡುತ್ತಿದ್ದರು ಎಂದರು. ಪಕ್ಷಭೇದವನ್ನು ಮರೆತು ಚೆನ್ನಮ್ಮವರ ನೆನಪು ಮಾಡಿಕೊಳ್ತಕ್ಕಂಥದ್ದು ನೋಡಿದರೆ ಅವರ ಕೆಲಸ ಎಂಥದ್ದಾಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಗಂಡನ ಸಾಧನೆಯ ಹಾದಿಯಲ್ಲಿ ಹೆಂಡತಿಯ ಪಾತ್ರ ಬಹಳ ದೊಡ್ಡದು, ಬಹು ದೊಡ್ಡದು ಅಂತಕ್ಕಂಥದ್ದು ನಾವೆಲ್ಲ ಕಡೆ ಕೇಳ್ತೇವೆ. ಅದು ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಬ್ಬ ಗಂಡ, ಒಬ್ಬ ಮನುಷ್ಯ ಏನೇ ಸಾಧನೆ ಮಾಡಿದರೂ ಕೂಡ ಅದರಿಂದ ಅವನು ಹೆಂಡತಿ
ಅವರ ಪತ್ನಿ, ಅವರ ಕೈ ಹಿಡಿದವರು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಚೆನ್ನಮ್ಮಾಜಿ ಅವರ ಸಾಧನೆ, ಅವರು ಮನೆಗೆ ಭೇಟಿ ಕೊಡ್ತಕ್ಕಂಥ ಯಾವುದೇ ಒಬ್ಬ ಕಾರ್ಯಕರ್ತನಲ್ಲಿ ಅವರು ಕೊಡ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅವರು ಕೊಡ್ತಕ್ಕಂಥ ಎಲ್ಲನೂ ಕೂಡ ಇವತ್ತು ಕರ್ನಾಟಕದ ಜನತೆ ನೆನಪು ಮಾಡಿಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರ ಅಂತಿಮ ಸಂಸ್ಕಾರ ಹೆಚ್ಚು ಕಡಿಮೆ ಕರ್ನಾಟಕದ ಎಲ್ಲ ಪಕ್ಷಗಳ ನಾಯಕರುಗಳು ಭಾಗವಹಿಸಿ ಅವರನ್ನು ನೆನಪು ಮಾಡಿಕೊಂಡಿರ್ತಕ್ಕಂಥದ್ದು. ಅವ್ರ ಮನೆಯಲ್ಲಿ ಅವ್ರ ಕೈಯಿಂದ ನಾವು ಊಟ ಮಾಡಿದ್ದೀವಿ ಅಂತಕ್ಕಂಥದ್ದು. ನಾನು ಸುಮಾರು 7-8 ಸಲ ಆ ತಾಯಿಯ ಕೈಯಿಂದ ಊಟ ಮಾಡಿದ್ದೀನಿ. ಬಹಳಷ್ಟು ನೆನಪುಗಳು ಬರ್ತಕ್ಕಂಥದ್ದು. ಹೆಣ್ಣು ಅಂದರೆ ಆ ಮನೆಯ ಗೌರವ, ಘನತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕನ್ನೋದ್ರಲ್ಲಿ ಇವರು ಎಲ್ಲರಿಗಿಂತ ಅತಿ ಹೆಚ್ಚು ಮಟ್ಟದಲ್ಲಿ ಚೆನ್ನಮ್ಮಾಜಿಯವರು ಹೆಣ್ಣಿನ ಕುಲಕ್ಕೆ ಒಂದು ಕೀರ್ತಿ, ಆದರ್ಶಪ್ರಾಯವಾಗಿರ್ತಕ್ಕಂಥವ್ರು. ನಾವು ನೋಡಿದ್ವಿ, ಭಾಷೆ ಹೆಣ್ಮಕ್ಳನ್ನ ನೋಡ್ತಾ ಇದ್ದೀವಿ. ಬಟ್ ಆ ಹೆಣ್ಣಿನ ಕುಲಕ್ಕೆ ಒಂದು ಕೀರ್ತಿಯನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಚೆನ್ನಮ್ಮಾಜಿಯವರು. ಇವತ್ತು ಅವರನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ಅದರಲ್ಲಿ ಎಸ್ಪೆಷಲ್ ಆಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ನಾನು ಇಷ್ಟು ಅನ್ಯೋನ್ಯವಾದಂಥ ಗಂಡ ಹೆಂಡತಿ ನಾನು ಎಲ್ಲಿ ಕೂಡ ನೋಡಿಲ್ಲ, ಎಲ್ಲಿ ಕೂಡ ನೋಡೋಕ್ಕಾಗಿಲ್ಲ. ಅದು ಎಂಥ ಇಬ್ಬರು ವೀಲ್ ಚೇರ್ನಲ್ಲಿ ಹೋಗ್ತಾ ವೀಲ್ ಚೇರ್ನಲ್ಲಿ ಕುತ್ಕೊಂಡು ತುತ್ತನ್ನು ತಿನ್ನಿಸ್ತಕ್ಕಂಥದ್ದು, ಕಾಲನ್ನು ಮುಗ್ತಕ್ಕಂಥದ್ದು, ಅವರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಕ್ಕಂಥದ್ದು ನೋಡಿದ್ರೆ ಬಹಳಷ್ಟು ಚಿತ್ರ ಅನಿಸ್ತದೆ. ನಾವು ಇಲ್ಲಲ್ಲ ನಮ್ಮಲ್ಲಿ ಈ ಥರ ಇಲ್ಲಲ್ಲ, ನಾವು ನಮ್ಮ ಪಾಲನೆ ಇಲ್ಲಲ್ಲ ಅಂತ ಮಟ್ಟಿಗೆ ಒಂದೊಂದು ಸಲ ಫೀಲ್ ಆಗುತ್ತೆ. ಇದು ಅನನ್ಯವಾದಂಥ, ಆದರ್ಶವಾದಂಥ ದಂಪತಿಗಳು. ಇವತ್ತು ಏನಾದರೂ ಕೂಡ ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಆದರ್ಶ ದಂಪತಿಗಳು ಒಟ್ಟಿಗೆ ಅನನ್ಯವಾಗಿ ಇದ್ರು ಅಂತಕ್ಕಂಥದ್ದು ಏನಾದರೂ ಕೂಡ ಇತಿಹಾಸ ಹೇಳ್ಬೇಕಂದ್ರೆ ದೇವೇಗೌಡರು, ಚೆನ್ನಮ್ಮಾಜಿ ಅವರ ಇತಿಹಾಸ. ಅಂಥ ದಂಪತಿಗಳು ನಾವು ಎಲ್ಲಿ ನೋಡಿಲ್ಲ. ಇವತ್ತು ಚೆನ್ನಮ್ಮ ಅವರು ಒಂದು ಕುಮಾರಣ್ಣನೊಂದಿಗೆ ತಾಯಲ್ಲ, ಇಡೀ ರಾಜ್ಯಕ್ಕೆ ಒಂದು ತಾಯಿ ಇದ್ದಂಗೆ ಇವತ್ತು ಚೆನ್ನಮ್ಮ ಅವರನ್ನು ನಾವು ಕಳ್ಕೊಂಡಿದ್ದ ಸಲುವಾಗಿ ಇಡೀ ನಮ್ಮ ರಾಜ್ಯಕ್ಕೆ ಒಂದು ದುಃಖದ ಸಂಗೀತ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿ ಇವತ್ತು ಯಾಕಂದರೆ ಇವತ್ತು ಕುಮಾರಣ್ಣಗಾಗಲಿ, ರೇವಣ್ಣ ಸಾಹೇಬ್ರಿಗಾಗಲಿ, ಇವತ್ತು ನಮ್ಮ ದೇವೇಗೌಡ ಸಾಹೇಬ್ರಿಗಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರು ಧೈರ್ಯ ತುಂಬಲಿ. ಅವ್ರು ಇನ್ನೂ ಗಟ್ಟಿಯಾಗಿ ಮುಂದಿನ ಎಲೆಕ್ಷನ್ ಅವ್ರ ಕೈ ಮೇಲೆ ಎಲೆಕ್ಷನ್ ನಡಿಬೇಕಾಗ್ಯದ. ಈಗ ಅದಕ್ಕೆ ದೈವ ಇನ್ನೂ ಗಟ್ಟಿಗಿರಲಿ, ಧೈರ್ಯ ಬರಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ಕುಮಾರಣ್ಣರು ದೈವ ತುಂಬಬೇಕು, ರೇವಣ್ಣ ಸಾಹೇಬ್ರಿಗೂ ದೇವರು ಒಳ್ಳೆಯ ಶಕ್ತಿ ಕೊಡಲಿ ಅಂತೇಳಿ ನನ್ನ. ಇದೇ ವೇಳೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಣದಾಳ್ ಮಾತನಾಡಿ, ಚೆನ್ನಮ್ಮ ಅವರು ಅನ್ನಪೂರ್ಣೇಶ್ವರಿಯ ಸ್ವರೂಪರಾಗಿದ್ದರು. ಮನೆಗೆ ಬರುವ ಪ್ರತಿಯೊಬ್ಬರ ಮೇಲೆ ಅತೀವವಾದ ಪ್ರೀತಿ, ಕಾಳಜಿ ತೋರುತ್ತಿದ್ದರು. ಅವರಿಗೆ ಸರಿಸಾಟಿ ಯಾರೂ ಇಲ್ಲ. ದೇವೇಗೌಡರಿಗೆ ಇದ್ದ ಅತಿ ದೊಡ್ಡ ಬಲ ಎಂದರೆ ಅದು ಚೆನ್ನಮ್ಮ ಅವರಾಗಿದ್ದರು ಎಂದರು. ಯಾಕಂದರೆ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಅದು ಅದ್ಭುತ. ಅವರೇನು MLA ಅಲ್ಲ, ಮಂತ್ರಿ ಅಲ್ಲ, MP ಅಲ್ಲ, ಆದರೆ ಅವ್ರ ಪ್ರೀತಿ, ಅವ್ರು ಕೊಟ್ಟಂಥ ಒಂದು ವಿಶ್ವಾಸ, ಆ ದೇವೇಗೌಡರಿಗೆ ಇರುವಂಥ ಒಂದು ಬಲ ಚೆನ್ನಮ್ಮ. ಆ ಚೆನ್ನಮ್ಮ ಇವತ್ತು ಆಗಲಿ 4ನೇ ದಿವಸಕ್ಕೆ ಆಯಿತು. ಆ ಚಿರನಿದ್ರೆಯಲ್ಲಿ ಜಾರಿದ್ದಾರೆ ಅವರು. ಆ ದೇವರು, ಆ ತಾಯಿ ಅವರ ಕುಟುಂಬಕ್ಕೆ ಶಾಂತಿ ಕೊಟ್ಟು ಕೊಡಬೇಕಂತೇಳಿ ಹೇಳುತ್ತಾ, ಆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ನಾವು ಕಡಿಮೆನೇ. ಅಂಥ ದೊಡ್ಡ ವ್ಯಕ್ತಿ. ಆ ತಾಯಿಗೆ ಇನ್ನೂ ದೇವರು ಅವರಿಗೆ, ಮಕ್ಕಳಿಗೆ ಇನ್ನೂ ಶಕ್ತಿ ಕೊಡಲಂತೇಳಿ. ಪಕ್ಷದ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ಮಾತನಾಡಿ, ಪ್ರತಿ ಬಾರಿಯೂ ಚೆನ್ನಮ್ಮ ಅವರು ಯಾರೇ ಭೇಟಿ ಕೊಟ್ಟಾಗಲೂ ಅವರ ಮತ್ತು ಅವರ ಕುಟುಂಬದವರ ಕುಶಲೋಪಚಾರಿ ವಿಚಾರಿಸುತ್ತಿದ್ದರು. ಅಂತಹ ತಾಯ್ತನದ ಗುಣ ಚೆನ್ನಮ್ಮ ಅವರಲ್ಲಿತ್ತು. ರಾತ್ರಿಯಾದರೂ ಊಟ ಮಾಡಿದ್ದೀರಾ ಎಂದು ವಿಚಾರಿಸಿ ತಮ್ಮ ಕೈಯಿಂದಲೇ ಅಡುಗೆ ಮಾಡಿ ಬಡಿಸುತ್ತಿದ್ದ ಮಹಾ ತಾಯಿಯಾಗಿದ್ದರು. ಅವರನ್ನು ಕಳೆದುಕೊಂಡಿರುವುದು ಅತ್ಯಂತ ನೋವುಂಟು ಮಾಡಿದೆ ಎಂದು ತಿಳಿಸಿದರು. ಪಕ್ಷದವರು ಫಸ್ಟ್ ಅವರು ನಿಮ್ಮ ಕುಟುಂಬ ಹೆಂಗಿದೆ, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಕೇಳ್ತಾ ಇದ್ರು. ಇದು ಅವರ ಸ್ವಭಾವ.
ಇವತ್ತು ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಅಲ್ಲಿ ಹೋಗಿ ಕಾರ್ಯಕರ್ತರು ಅವ್ರ ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸಿದ ಮುಖ್ಯ ಏನಂತಂದರೆ ಅವರು ಅತಿಥಿ ಸತ್ಕಾರ ಮಾಡೋದಲ್ಲಿ ನಂಬರ್ 1. ಯಾರೇ ಬರಲಿ ಸಾಮಾನ್ಯ ಜನರು ಬಂದ್ರೂ ಅವರಿಗೆ ಟಿಫನ್ ಮಾಡಿ ಕಳಿಸೋದು. ಮತ್ತು ಕೆಲವರು ಬಡವರು ಊರಿನಿಂದ ಬಂದಿದ್ದವರಿಗೆ ದುಡ್ಡಿಲ್ಲ ಅಂತಂದರೆ ತಾವೇ ಮನೆ ಹಿಂದುಗಡೆ ಕರೆದು ದುಡ್ಡು ಕೊಡುವಂಥ ಹಲವಾರು ಸಂದರ್ಭಗಳು ನೋಡಿದ್ವಿ. ಇವತ್ತು ಇಂದಿನ ದಿನಗಳಲ್ಲಿ ದಾಂಪತ್ಯ ಜೀವನ ಏನಾಗಿದೆ ಅಂದರೆ ಯುವಕರು ಅವ್ರನ್ನ ಮಾದರಿಯಾಗಿ ತಗೋಬೇಕು. ಯಾಕಂದರೆ ಮದುವೆಯಾಗಿ ಕೇವಲ 5 ವರ್ಷ 6 ವರ್ಷಕ್ಕೆ ಜಗಳ ಆಡ್ತಾರೆ, ಪ್ರೀತಿ ಇರಲ್ಲ. ಆದರೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ದಂಪತಿ ಸುಮಾರು 72 ವರ್ಷ ಅವರ ಜೊತೆಯಾಗಿರುವಂಥ ಜೀವನ ಪ್ರೀತಿ ಎಷ್ಟು ಮಾಡ್ತಾಯಿದ್ರು ಅಂದರೆ ನಮಗೆ ಸ್ವಂತ ಕಣ್ಣೀರು ಬಂದಿರೋದ್ರ ಸಂದರ್ಭ ಏನಂತಂದರೆ ದೇವೇಗೌಡರು ಹಾಸ್ಪಿಟ್ಲಿಗೆ ಕೊನೆ ದಿನಗಳಲ್ಲಿ ಅಡ್ಮಿಟ್ ಆದಾಗ ಅವ್ರು ಹೋಗಿ ಉಪ್ಪಿಟ್ಟು ತಿನ್ನಿಸಿ ನನ್ನ ಸಲಗಾದರೂ ನನ್ನ ಜೊತೆ ಇರಬೇಕಾದ್ರೂ ನೀವು ಉಪ್ಪಿಟ್ಟು ತಿನ್ನಿ ಅಂತ ಹೇಳ್ತಾರಲ್ಲ, ಅದು ನಮ್ಗೆ ನೋಡಿ ಅದು ದುಃಖ ಭಾಳ ಆಗುತ್ತೆ. ಯಾಕಂತಂದರೆ ಒಬ್ಬ ಹೆಂಡ್ತಿನ ಎಷ್ಟು ಈ ವಯಸ್ಸಿನಲ್ಲಿ ಪ್ರೀತಿ ಮಾಡೋದು ಅಂತಂದರೆ ಇಡೀ ಕರ್ನಾಟಕಕ್ಕೆ ತೋರಿಸಿದಂಥ ಏಕೈಕ ವ್ಯಕ್ತಿ ಯಾರು ಅಂತಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಯಾಕಂತಂದರೆ ಕೇವಲ ದಾಂಪತ್ಯಗಳು ಮದುವೆ ಆಗೋದು ಆಕಿನ ಕೆಲಸ ಮಾಡುವಂಥ ಒಂದು ಸಂಗಾತಿ ಅಲ್ಲ. ಒಬ್ಬ ಮಾಜಿ ಪ್ರಧಾನಿಯಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ಹುದ್ದೆಯಲ್ಲಿ ಹೋದ್ರೂ ಆದರೆ ತನಗೆ ಕುಟುಂಬಕ್ಕೆ ತನ್ನ ಹೆಂಡತಿಗೆ ಗೌರವ ಕೊಡುವಂಥ ಅತ್ಯುತ್ತಮ ಕೆಲಸ ಅದನ್ನು ಇಡೀ ನಮ್ಮ ಇದಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಏನು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವು ಸೇರಿದ್ದೀವಿ. ಎಲ್ಲರೂ ನಾವು ಬೇಡ್ಕೊಳ್ಳೋದು ಏನಂತಂದರೆ ದೇವೇಗೌಡರು ಮಾಜಿ ಪ್ರಧಾನಿ ಅವರಿಗೆ ಭಾಳ ಮನಸ್ಸಿಗೆ ಹಚ್ಕೊಂಡಿದ್ದರು. ಆದರೆ ಅವರಿಗೆ ಆ ಭಗವಂತನು ಶಕ್ತಿ ಕೊಡಲಿ, ಧೈರ್ಯ ತುಂಬಲಿ. ನಾವೆಲ್ಲರೂ ಇವತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ನಾವು ಆ ಪ್ರಾರ್ಥನೆ ಏನು ಮಾಡೋದಂತಂದರೆ ಮುಖ್ಯವಾಗಿ ನಮ್ಮ ಮಾಜಿ ಪ್ರಧಾನಿಗೆ ದೇವೇಗೌಡರಿಗೆ ಧೈರ್ಯ ಬರಲಿ, ಶಾಂತಿ ಬರಲಿ ಅಂತ ಹೇಳ್ತಾ ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಏನಿವತ್ತು ಈ ಸಂದರ್ಭದಲ್ಲಿ ಮುಖಂಡ ಸಣ್ಣ ನರಸಿಂಹ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಗ್ರಾಮಾಂತರ ಕಾರ್ಯಾಧ್ಯಕ್ಷ ಅಮರೇಶ್ ಆಶಾಪುರ್, ಗ್ರಾಮಾಂತರ ಅಧ್ಯಕ್ಷ ನಾಗರಾಜ್ ಗೌಡ, ಜಿಲ್ಲಾ ಪರಿಶಿಷ್ಟ ಅಧ್ಯಕ್ಷ ನರಸಪ್ಪ ಆಶಾಪುರ್, ನಾಗರಾಜ್ ನಾಯಕ್, ದುಳ್ಳಯ್ಯ ನಾಯಕ್, ವಿಜಯ್ ಕುಮಾರ್, ಎಸ್ ರಾಜು, ಬಿಕೆ ಬಾಬು, ಈರಣ್ಣ ಯಾದವ್, ರವಿಕುಮಾರ್, ಸಂತೋಷ್, ಆದಿರಾಜ್, ನರಸಿಂಹಲು, ಆಲಂಬಾಬು, ರವಿ ಮಡಿವಾಳ್, ಅವಿಲ್, ನರಸಿಂಹಲು ಕಟ್ಟಿಮನಿ, ಅಮಿತ್ ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕಿನ ಜವಳಗಿರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕ ವತಿಯಿಂದ ಪ್ರಕೃತಿಯನ್ನು ಪೂಜಿಸೋಣ, ಮಳೆಯನ್ನು ಭೂಮಿಗೆ ತರಿಸೋಣ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಪ್ರಕೃತಿ ಮಾತೆಗೆ ಪೂಜೆ ಸಲ್ಲಿಸಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಜವಳಗಿರ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ಇರುವ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಕುಂಭ ಕಳಸದೊಂದಿಗೆ ಪ್ರದಕ್ಷಿಣೆ ಹಾಕಿ ಸಸಿ ನೆಟ್ಟು ಸಸಿ ಸುತ್ತ ಕುಂಭಗಳ ಮೂಲಕ ನೀರೆರೆಯುವ ಮೂಲಕ ಬರಗಾಲದಿಂದ ಬಳಲುತ್ತಿರುವ ಕಲ್ಯಾಣ ಕರ್ನಾಟಕವನ್ನು ಸಮೃದ್ಧಿಗೊಳಿಸಲೆಂದು ತುಂಗಭದ್ರಾ ನದಿ ತುಂಬಿ ಹರಿಯಲೆಂದು ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಾರ್ಯಕ್ರಮ ಕುರಿತು ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲರಾದ GS ಪಾಟೀಲ್ ಮಾತನಾಡಿ, ಒಮ್ಮೆ ಮಳೆ ಬಂದರೆ ಆಸ್ತಿ ಪಾಸ್ತಿ ಹಾನಿ ಉಂಟು ಮಾಡುತ್ತೆ, ಮತ್ತೆ ಕೆಲವೊಮ್ಮೆ ಮಳೆ ಇಲ್ಲದೆ ಬರಗಾಲ ಉಂಟಾಗುತ್ತೆ. ಈ ವರ್ಷ ನಮ್ಮ ಭಾಗದಲ್ಲಿ ಮಳೆಯಾಗದೆ ಬರಗಾಲ ಛಾಯೆ ಮೂಡಿದೆ. ಬರಗಾಲ ಹೋಗಲಾಡಿಸಲೆಂದು ಇಂದು ನಮ್ಮ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಸಂಸ್ಥೆ ಪ್ರಕೃತಿ ಮಾತೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ. ಈ ಕಾರ್ಯಕ್ರಮದಿಂದಾದರೂ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ರೈತರ ಮೊಗದಲ್ಲಿ ಹರ್ಷ ಉಂಟು ಮೂಡುವಂತಾಗಲಿ ಎಂದು ಪ್ರಕೃತಿ ಮಾತೆಯಲ್ಲಿ ಬೇಡಿಕೊಳ್ಳೋಣ ಎಂದರು. ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಮಾತನಾಡಿ, ಈ ಭೂಮಿ ಮೇಲೆ ಜನಿಸಿರುವ ನಾವುಗಳೆಲ್ಲ ಭೂಮಿ ತಾಯಿಯ ಮಕ್ಕಳು. ನಮ್ಮ ತಂದೆ ತಾಯಿಗಳು ರೈತರು. ನಮ್ಮ ಹೊಲಗಳೆಲ್ಲ ಬರಡು ಭೂಮಿಯಾಗಿವೆ. ಈ ಬಾರಿ ಮಳೆ ಇಲ್ಲದೆ ಪ್ರಕೃತಿ ಮಾತೆಯ ಒಡಲು ಬರಿದಾಗಿದೆ. ಆದ್ದರಿಂದ ಪ್ರಕೃತಿಯನ್ನು ಪೂಜಿಸೋಣ, ತುಂಗಭದ್ರೆ ತುಂಬಿ ಹರಿಸೋಣ, ಮಳೆಯನ್ನು ತರಿಸೋಣ ಎನ್ನುವ ಧ್ಯೇಯವಾಕ್ಯದೊಂದಿಗೆ ತುಂಗಭದ್ರೆ ತುಂಬಿ ಹರಿಯುವಂತಾಗಲಿ ಎಂದು ಮಳೆಗಾಗಿ ಪ್ರಕೃತಿ ಮಾತೆಗೆ ಪ್ರಾರ್ಥನೆ ಸಲ್ಲಿಸುವ ಕಾರ್ಯಕ್ರಮ ನಿಮ್ಮೊಂದಿಗೆ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು.
ರೈತರು ಕೂಡ ಆತಂಕದಲ್ಲಿದ್ದಾರೆ. ರೈತರಲ್ಲಿ ಮುಖದಲ್ಲಿ ನಗುಮುಖ ಬೇಕಾದ್ರೆ ಮಳೆರಾಯ ಭೂಮಿಗೆ ಬರಲೇಬೇಕು. ಅದಕ್ಕೋಸ್ಕರ ಇವತ್ತು ಮಳೆರಾಯನಿಗಾಗಿ ನಾವು ಗಿಡ ನೆಟ್ಟು ಅದಕ್ಕೆ ಕುಂಭದಿಂದ ನೀರನ್ನು ಎರೆದು ಮಳೆರಾಯನಿಗಾಗಿ ಪ್ರಾರ್ಥನೆ ಮಾಡೋಣ ಅಂತೇಳಿ ಈ ಒಂದು ಶಾಲೆ ಆವರಣದಲ್ಲಿ ಇವತ್ತು ಸುಂದರವಾದ ರಂಗೋಲಿಯನ್ನು ಬಿಡಿಸಿ ಗಿಡಕ್ಕೆ ಪೂಜೆ ಸಲ್ಲಿಸಿ ಕುಂಭ ಮತ್ತು ಕಳಸವನ್ನು ತಂದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಪರಿಸರದ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಮುಖ್ಯ ಗುರುಗಳಿಗೂ ಟ್ರಾನ್ಸ್ಫರ್ಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಮಕ್ಕಳೇ, ಈಗಾಗಲೇ ಬಹಳಷ್ಟು ಪರಿಸರದ ಬಗ್ಗೆ ಮಾತಾಡಿರ್ಬೋದು. ನಾವು ಯಾಕೆ ಗಿಡಗಳನ್ನು ನೆಡಬೇಕಂತ ಈಗ ಅನಿಸ್ತಾ ಇದೆ, ಹೌದಲ್ಲ? ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ನಾವಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ಬೇಕು, ಗಿಡಗಳನ್ನು ಅತಿ ಹೆಚ್ಚು ಬೆಳೆಸುವಂತ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೋಸ್ಕರ ಒಂದು ವಾರದಿಂದ ನಿರಂತರವಾಗಿ ನಿಮ್ಮ ಪ್ರಾಂಶುಪಾಲರು ಮತ್ತು ಮುಖ್ಯ ಗುರುಗಳಿಗೂ ನಾನು ಕೇಳಿಕೊಂಡಾಗ ನಮ್ಮ ಆವರಣದಲ್ಲಿ ಮಾಡೋಣ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾನು ಒಂದು 2 ದಿನ ಹಿಂದೆ ಬಂದಿದ್ದೆ, ಟೀಚರ್ಸ್ ಮಾಡಬೇಕಾಗಿದೆ. ಈ ತರ ಮಾಡ್ಬೇಕಂದಾಗ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ದಕ್ಕೆ ಬಹಳಷ್ಟು ಖುಷಿ ಆಯಿತು. ಮಕ್ಕಳೇ, ನಾವೇನು ಮಾಡೋದು ಬೇಕಾಗಿಲ್ಲ, ಗಿಡ ನೆಡಬೇಕಾದ್ರೆ ನೆಪಗಳನ್ನು ತೆಗೆದುಕೊಳ್ಬೇಕು. ಯಾವ ನೆಪ? ನಮ್ಮ ಹುಟ್ಟುಹಬ್ಬ ಇರುತ್ತೆ, ಹೌದಿಲ್ಲ? ಹುಟ್ಟುಹಬ್ಬ ದಿನ ಕೇಕ್ ಕಟ್ ಮಾಡುವ ಬದಲು ಎಲ್ಲರೂ ಒಂದೊಂದು ಗಿಡ ನೆಡಬೇಕು. ಏನೋ ಕೇಕ್ ಕಟ್ ಮಾಡುವ ಬದಲು ಒಂದೊಂದು ಗಿಡ ನೆಡಿ ಸಾಕು. ಒಂದೊಂದು ತೆರಿಗೆ ಒಂದೊಂದು ಗಿಡ ನೆಟ್ಟರೆ ಇಡೀ ಕಲ್ಯಾಣ ಕರ್ನಾಟಕ ಅನುಸಂಧಾನವಾಗಿ ಮಾಡುವ ಸಂಕಲ್ಪ ನಮ್ಮ ಗುರುವಿನೊಂದಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಪ್ರತಿಯೊಬ್ಬರು ನೀವು ಇಂದಿನಿಂದ ಸಂಕಲ್ಪ ಮಾಡಿ. ಈಗ ಒಬ್ಬ ವಿದ್ಯಾರ್ಥಿ ಹೇಳಿದ್ರು, ಪ್ರತಿ ತಿಂಗಳ ಒಂದೊಂದು ಗಿಡ ನೆಡ್ತೀನಿ ಅಂತ ಹೇಳುವ. ಬಹಳ ಖುಷಿ ಇದು. ಪ್ರತಿಯೊಬ್ಬರಲ್ಲಿ ಬರಬೇಕಾದಿಲ್ಲ, ಪ್ರತಿ ತಿಂಗಳಲ್ಲಿ ಬೇಡ, ನಾವು ನಿಮ್ಮ ಹುಟ್ಟುಹಬ್ಬಕ್ಕೆ ಒಂದು ಸುಮಾರು 350ರಿಂದ 400 ರೂಪಾಯಿ ಖರ್ಚು ಮಾಡಿ ಕೇಕ್ ಕಟ್ ಮಾಡ್ತೀವಿ. ಆಗಿನ ಪೂರ್ತಿ ಅದು ಆನಂದ ಕೊಡ್ಬೋದು. ಆದ್ರೆ ಒಂದು ಗಿಡ ನೆಟ್ಟು ಪಾಲನೆ ಪೋಷಣೆ ಮಾಡಿದಾಗ 100 ವರ್ಷ ನೆರವೇರಿಕೊಳ್ಳುತ್ತೆ. ಅಂತಹ ಗಿಡಗಳನ್ನು ಪ್ರತಿಯೊಬ್ಬರು ನೀವೆಲ್ಲರೂ ಗಿಡಗಳನ್ನು ಹಚ್ಚಬೇಕು. ಅಷ್ಟೇ ಆ ಗಿಡಗಳು ನಾನು ಕೆಲವು ಮಾತುಗಳನ್ನು ಆಡುತ್ತೇನೆ. ನಮ್ಮ ಭತ್ತದ ನಾಡು ಎನಿಸಿಕೊಂಡಿರುವ ಸಿಂಧನೂರಿನಲ್ಲಿ ಕೇವಲ ಈ ವರ್ಷದಲ್ಲಿ 40% ಮಾತ್ರ ಮಳೆಯಾಗಿದೆ. ಇದಕ್ಕೆ ಕಾರಣ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡುತ್ತಿರುವ ಅರಣ್ಯ ನಾಶ. ನಾವು ಅರಣ್ಯ ನಾಶವನ್ನು ಮಾಡಿದರೆ ವನ್ಯಜೀವಿಗಳು ಸಾಯುತ್ತವೆ. ನಾವು ಮುಂದಿನ ಪೀಳಿಗೆಗೆ ಎಲ್ಲ ವನ್ಯಜೀವಿಗಳನ್ನು ಮೊಬೈಲ್ನ ಮುಖಾಂತರ ತೋರಿಸುವ ಸಂದರ್ಭವೂ ಬರಬಹುದು. ಈಗ ಕುಡಿಯುವ ನೀರಿನ ಸಲುವಾಗಿ ನಾವು ಮೈಲಿಗಟ್ಟಲೆ ನಡೆಯುವ ಸಂದರ್ಭವು ಹತ್ತಿರವಾಗುತ್ತಿದೆ. ನಾವು ಈಗಿನಿಂದಲೇ ಎಚ್ಚೆತ್ತುಕೊಂಡು ಅತಿ ಕಡಿಮೆ ಮಳೆ ಬೀಳುವ ರಾಜಸ್ಥಾನದ ರೂಢಿ ಹಾಗೆ ಮಾಡುವ ಬದಲು ಅತಿ ಹೆಚ್ಚು ಮಳೆ ಬೀಳುವ ಮೇಘಾಲಯದ ಮಾನ್ಸೂನ್ ರಾವಿನ ಹಾಗೆ ಮಾಡೋಣ. ನಾನು ಇಂದು ಒಂದು ಪ್ರಮಾಣ ಮಾಡುತ್ತಿದ್ದೇನೆ. ಇಂದಿನಿಂದ ಪ್ರತಿ ತಿಂಗಳಿನ ಆರಂಭದಲ್ಲೂ ಒಂದು ಗಿಡವನ್ನು ನೆಡುತ್ತೇನೆ ಎಂದು ಪ್ರಮಾಣ ವಚನ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ಗೌರವ ಅಧ್ಯಕ್ಷ ಶಂಕರಗೌಡ ಎಲೆಕುಡ್ಲಿಗಿ, ರಾಜ್ಯ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಚನ್ನಪ್ಪ ಕೆ ಹೊಸಹಳ್ಳಿ, ಮಸ್ಕಿ ತಾಲೂಕು ಅಧ್ಯಕ್ಷ ರಾಜು ಬಳಗನೂರು, ಸದಸ್ಯರಾದ ಆದನಗೌಡ ಎಲೆಕೊಡ್ಲಿ, ಪುನೀತ್ ಪುಣ್ಯಾಶ್ರಮ ಪಂಪಯ್ಯ ಸ್ವಾಮಿ, ಆನಂದ್ ಗುಂಜಳ್ಳಿ, ಕಾಲೇಜು ಪ್ರಾಂಶುಪಾಲರಾದ ಬಸಲಿಂಗಯ್ಯ ಹಾಗೂ ಪ್ರೌಢಶಾಲಾ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಯಚೂರು ಜಿಲ್ಲೆಯಲ್ಲಿ ಆಗಸ್ಟ್ 4ರಂದು ಜಿಲ್ಲಾ ಮಟ್ಟದಲ್ಲಿ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರ, ಸಮನ್ವಯತೆ ಹಾಗೂ ಸಾಮರಸ್ಯದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅವರು ಇಂದು ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ ಸಂಬಂಧಿಸಿದ ಕರೆದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ಬೆಳಗ್ಗೆ 9:30ಕ್ಕೆ ರಾಯಚೂರು ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ನಡೆಸಲಾಗುವುದು. ನಂತರ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ವೇದಿಕೆಯಲ್ಲಿ ಹಡಪದ ಅಪ್ಪಣ್ಣ ಭಾವಚಿತ್ರದ ಬ್ಯಾನರ್ಗಳನ್ನು ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಜಯಂತಿ ಕಾರ್ಯಕ್ರಮದ ವೇದಿಕೆಯ ಅಲಂಕಾರ, ಗಣ್ಯರಿಗೆ ಪುಸ್ತಕ ವಿತರಣೆ, ಪೂಜೆಗೆ ಹೂ ಹಾರಗಳ
ವ್ಯವಸ್ಥೆ ಮಾಡಬೇಕು. ಪೊಲೀಸ್ ಇಲಾಖೆಯಿಂದ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸೂಕ್ತ ಬಂದೋಬಸ್ತ್ ಒದಗಿಸಬೇಕು. ಶಿಷ್ಟಾಚಾರದಂತೆ ಆಮಂತ್ರಣ ಪತ್ರಿಕೆ ಮುದ್ರಿಸಿ ಗಣ್ಯರ ಆಹ್ವಾನಕ್ಕೆ ಕ್ರಮ ವಹಿಸಬೇಕು. ಎಲ್ಲ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಅವರ ಕುರಿತು ವಿಶೇಷ ಉಪನ್ಯಾಸ ನೀಡಲು ಅವರ ಕುರಿತು ಹೆಚ್ಚಿನ ಮಾಹಿತಿ ಇರುವ ಉಪನ್ಯಾಸಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು ಸಹಕಾರವು ಅಗತ್ಯವಿದ್ದು ಜಿಲ್ಲಾಡಳಿತದೊಂದಿಗೆ ಸಹಕರಿಸಿ ವ್ಯವಸ್ಥಿತ ಜಯಂತಿ ಆಚರಣೆಗೆ ಎಲ್ಲರೂ ಅನುಕೂಲ ಮಾಡಿಕೊಡಬೇಕು. ತಾಲೂಕು ಮಟ್ಟದಲ್ಲಿ ಜುಲೈ 29ರಂದು ಈ ಕಾರ್ಯಕ್ರಮದ ಆಚರಣೆ ಮಾಡಲಾಗುವುದು. ಸಮಾಜದ ಮುಖಂಡರ ಸಲಹೆಯಂತೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಗಸ್ಟ್ 4ರಂದು ಆಚರಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಜಿ. ಸುರೇಶ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಡಿಟಿಡಿ ಚಂದ್ರಶೇಖರ್, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಸರಸ್ವತಿ, ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿ ಎಂಡಿ ಗೋಕಲ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪುಷ್ಪಲತಾ, ಕಲ್ಯಾಣ ಕರ್ನಾಟಕ ಮಹಿಳಾ ಸಂಘದ ಮುಖಂಡರಾದ ಡಾಕ್ಟರ್ ಶಾಂತಾ ಕುಲಕರ್ಣಿ, ಹಡಪದ ಅಪ್ಪಣ್ಣ ಸಮಾಜದ ಮುಖಂಡರಾದ ಬಸವರಾಜ ಹೀರ, ಬಸವಂತರಾಯ, ಅಮರಪ್ಪ, ಕರಿಬಸವ, ಗದ್ಯಪ್ಪ, ಮುತ್ತಣ್ಣ, ಆದಪ್ಪ, ನರಸಪ್ಪ, ಮಹಾದೇವ, ವೀರಭದ್ರಪ್ಪ, ಅಯ್ಯಪ್ಪ ಸಿರವಾರ್, ವೀರೇಶ್, ಮಲ್ಲಿಕಾರ್ಜುನ, ಮಹಾಂತೇಶ್, ಗುಂಡಪ್ಪ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ನಾಗರಿಕ ಸೌಲಭ್ಯ ಒದಗಿಸಲು ನಾಗರಿಕ ವೇದಿಕೆ ಅಸ್ತಿತ್ವಕ್ಕೆ ಆಡಳಿತ ಗಮನ ಸಮಸ್ಯೆ ತರಲು ನಿರ್ಧಾರ. ಅಮರೇಗೌಡ ಪಾಟೀಲ್. ರೈತರ ಬೆಳೆ ಸಾಲ ಮನ್ನಾ ಮಾಡಿ ಬರಗಾಲ ಘೋಷಣೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಚೆನ್ನಮ್ಮ ನಿಧನಕ್ಕೆ ಜೆಡಿಎಸ್ ಸಂತಾಪ ಸಭೆ. ಎಲ್ಲರಿಗೂ ತಾಯಿಯಂತೆ ಅಂತಃಕರಣ ತೋರಿದವರು ಚೆನ್ನಮ್ಮ ಎಂ ವಿರೂಪಾಕ್ಷಿ. ಮಳೆಗಾಗಿ ಪ್ರಕೃತಿ ಮಾತೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ ವನಸಿರಿ ಫೌಂಡೇಶನ್. ಮತ್ತು ಹಡಪದ ಅಪ್ಪಣ್ಣ ಜಯಂತಿ ಪೂರ್ವಭಾವಿ ಸಭೆ ಅರ್ಥಪೂರ್ಣವಾಗಿ ಆಚರಿಸಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works. Nanotechnology Zycosil breathing waterproofing heat and resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.